ನನಗಿಂತಲೂ ಅನ್ಡಿಸರ್ವಿಂಗ್, ನನಗೆ ಗೊತ್ತಿರೋರೆ ಅವ್ರು ಏನೂ ಮಾಡಿಲ್ಲ, ಏನೋ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ನನಗೆ ಅವಾಗ ಯಡಿಯೂರಪ್ಪ ಟೈಮ್ನಲ್ಲಿ ಒಂದು ಅವಕಾಶ ಸಿಕ್ತು, ಎಲ್ಲೋ ಒಂದು ಪ್ರೈವೇಟ್ ಇದರಲ್ಲಿ, ಗುರುಗಳೇ ನನಗಿನ್ನ ಮೋರ್ ಡಿಸರ್ವಿಂಗ್ ಇದ್ರೆ ನೀವು ಕೊಡಿ, ಇಲ್ಲ ನಮಗೆ ಭಾಳ ದುಃಖ ಆಗುತ್ತೆ, ನಾನು ಸ್ಟೇಜ್ ಮೇಲೆ ಬಂದು ಕಿತ್ಕೊಂಡ್ಬಿಡ್ತೀನಿ, ನನಗೇನ ನಕ್ಕರು ಅವ್ರು, ಸುಮ್ಮನೆ ಆದರು. ಬಟ್ ಕೊಟ್ಟರು ಆ ಸಾರಿ, ಬಿಕಾಸ್ ಬೇರೆ ಏನೋ ಬೇರೆ ಫ್ರೆಂಡ್ಸ್ಗಳು ನನ್ನ ಸೇವೆಯಿಂದ. ಅವತ್ತು ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗೆ ಒಂದು ಪ್ರಿಲಿಮಿನರಿ ಪಾರ್ಟಿ ಇರುತ್ತೆ ರವೀಂದ್ರ ಕಲಾಕ್ಷೇತ್ರ, ಅಲ್ಲಿ ನಿಂತಿದ್ದೀನಿ ಸೂಟ್ ಹಾಕೊಂಡು. ಒಂದು ನಿಮ್ ತರ ಜರ್ನಲಿಸ್ಟ್, ಅವ್ರಿಗೊಂದು ಕ್ಯೂರಿಯಾಸಿಟಿ, ಒಂದು ಲೇಡಿ ಬರ್ತಾರೆ, ಅಲ್ರಿ ಡಾಕ್ಟ್ರೆ 1500 ಜನಾರ್ದನ ಕ್ಯಾಂಪ್ ಮಾಡಿದೀವಿ ಅಂತ ಹಾಕೊಂಡು ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ತಿರಲ್ಲ, ಜನಾರ್ದನ್ ಅಂದ್ರೆ ಶ್ರೀಮನ್ ನಾರಾಯಣ, ಶ್ರೀಮನ್ ನಾರಾಯಣ ಹೆಸರಿಟ್ಬಿಟ್ರೆ ನಿಮಗೆ ಕೊಟ್ಬಿಡ್ಬೇಕಾ ಅಂದ್ರು. ನನ್ನ ನಗ್ಬಿಟ್ಟು, ಅಮ್ಮ ನೀನೇನೋ ಸಿಟಿ ಹುಡುಗಿ ಥರ ಕಾಣ್ತೀಯ, ನಾನು ಸೂಟ್ ಹಾಕ್ಕೊಂಡಿದ್ರು ನಾನು ಸಿಟಿ ಹುಡುಗ ಅಲ್ಲ, ನಾವೆಲ್ಲ ಹಳ್ಳಿ ಬಳ್ಳಿ ರೈತರ ಮಕ್ಕಳು, ಜನಾರ್ದನ್ ಅಂದರೆ ಶ್ರೀಮನ್ ನಾರಾಯಣ ಅಲ್ಲಮ್ಮ. ಏನ್ರಿ ಡಾಕ್ಟ್ರೆ ಕನ್ನಡ ನನಗೆ ಕಲಿಸ್ಕೊಡ್ತೀರಾ ಅಂದ. ಅವಾಗ ಹೇಳಿದೆ, ನೋಡಮ್ಮ ನಮ್ದೊಂದು ಆರ್ಗನೈಸೇಷನ್ ಚಿನ್ಮಯ ಸೇವಾ ಸಂಘ ಅಂತ ಮಲ್ಲೇಶ್ವರಂನಾಗಿದೆ. ಚಿನ್ಮಯ ಮಿಷಿನ್ ಬೇರೆ, ಚಿನ್ಮಯ ಸೇವಾ ಸಂಘ. ಮುದ್ರಂಗೇಗೌಡರು ಅಂತ ಒಬ್ಬರು ವೆಟರ್ನರಿ ಡಾಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವರು ಈ ಸಂಸ್ಥೆ ಸ್ಟಾರ್ಟ್ ಮಾಡ್ತಾರೆ.